ಹಾಯ್ ಹಲೋ ನಮಸ್ಕಾರ, ನಾನು ಶ್ಯಾಮ್ಲಾ. ಇದು ನನ್ನ ಸೆಕೆಂಡ್ ವಿಡಿಯೋ. ಇದೊಂದು ಚಿಕ್ಕ ವ್ಲಾಗ್ ಅಂತಲೇ ಹೇಳ್ಬೋದು. ನಾನಿವತ್ತಿರೋದು ಬೆಂಗಳೂರಿನ ನಗರ ದೇವತೆ ಅಣ್ಣಮ್ಮ ತಾಯಿ ದೇವಸ್ಥಾನ. ಹೇಗೆ ಮೈಸೂರಲ್ಲಿ ಚಾಮುಂಡೇಶ್ವರಿ, ಹಾಸನಲ್ಲಿ ಹಾಸನಾಂಬ, ಅದೇ ರೀತಿ ಬೆಂಗಳೂರಿನ ದೇವತೆ ಅಣ್ಣಮ್ಮ ತಾಯಿ ದೇವತೆ. ಈ ದೇವತೆನ ಹೆಣ್ಣು ಮಕ್ಕಳ ದೇವತೆ ಅಂತಲೇ ಹೇಳ್ತಾರೆ. ಬಿಕಾಸ್ ಮಕ್ಕಳ ದೇವತೆ ಯಾಕಂದರೆ ಬೆಂಗಳೂರಲ್ಲಿ ಒಂದು ಪದ್ಧತಿ ಏನಂದರೆ, ಮಗು ಹುಟ್ಟಿದಾದಮೇಲೆ 3 months ಆದಮೇಲೆ ಮಗುನ ಇಲ್ಲಿ ಕರ್ಕೊಂಬಂದು ಆಶೀರ್ವಾದ ತೊಗೊಂಡು ಹೋಗೋದು ಒಂದು ಪದ್ಧತಿ. ಮತ್ತು ಹೆಣ್ಮಕ್ಳಂತೂ ಖಂಡಿತ ಈ ಟ್ಯೂಸ್ಡೇಸ್, ಫ್ರೈಡೇಸ್ ಅಂತೂ ಎಲ್ಲರೂ ಬಂದು ಇಲ್ಲಿ ಅವ್ರಿಗೆ ಏನೇ ಒಂದು ತೊಂದರೆ ಇದ್ದರೂ ಹೇಳಿಕೊಂಡು, ಅವ್ರ ಹರಕೆ ಇದ್ದರೆ ಅದನ್ನು ಇಲ್ಲಿ ಬಂದು ಕೇಳಿಕೊಂಡು ಹರಕೆ ನೆರವೇರಿದ ಮೇಲೆ ತೀರಿಸ್ಬಿಟ್ಟು ಹೋಗೋದು ಒಂದು ಪದ್ಧತಿ. ಬೇಸಿಕಲಿ ಇಲ್ಲಿ ಏನಂದರೆ, ಹೊರಗಡೆ ಬಿಸಿಲು ಮಾರಮ್ಮ ಅಂತ ದೇವ್ರು ಇರ್ತಾರೆ. ಸೊ ಹೊರಗಡೆ ನಾವೇ ಪೂಜೆ ಮಾಡ್ಬೋದು. ನಾವು ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡೋಗಿ, ಮೊಸರು ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿ, ಮೊಸರನ್ನ ದೇವ್ರಿಗೆ ಅರ್ಪಿಸಿ, ಕಲ್ಲುಪ್ಪು ಕೂಡ ತೊಗೊಂಡೋಗ್ತಾರೆ, ಬೇವಿನ ಸೊಪ್ಪು. ನೋಡಿ, ಈ ಎಲ್ಲ ಐಟಮ್ಗಳು ದೇವಸ್ಥಾನದ ಹೊರಗಡೆ ಒಂದು ಅಂಗಡಿಗಳಿರುತ್ತೆ, ಅಲ್ಲೇ ಸಿಗುತ್ತೆ. ಇನ್ ಕೇಸ್ ಗೊತ್ತಿಲ್ಲ ಅಂದರೂ ಅಲ್ಲೋಗಿ ತೊಗೊಂಡು ಪೂಜೆ ಮಾಡಿಸ್ಕೊಂಬರ್ಬೋದು. ನೆಕ್ಸ್ಟ್ ನಾವು ಲೈನಲ್ಲಿ ನಿಂತ್ಕೊಂಡ್ರೆ, ಲೈನಲ್ಲಿ ಹೋದರೆ ನಾವು ಗರ್ಭಗುಡಿ ಎಂಟ್ರಾಗಿ ಅಲ್ಲಿ ಪೂಜೆ ಮಾಡೋಕ್ಕಿರ್ತಾರೆ. ಸೊ ಸೆಕೆಂಡ್ ಥಿಂಗ್ ಸ್ಪೆಷಾಲಿಟಿ ಏನಂದರೆ, ಈ ದೇವಸ್ಥಾನದಲ್ಲಿ ಸುಮಾರು ಮೆರವಣಿಗೆ ದೇವತೆ ಐಡಲ್ಸ್ಗಳಿರ್ತಾರೆ. ಆ ತಾಯಿದು ಐಡಲ್ಲು ನೀವು ಬೆಂಗಳೂರಲ್ಲಿ ಕೇಳಿರ್ತೀವಿ, ಎಷ್ಟೋ ಕಡೆ ಅಣ್ಣಮ್ಮ ತಾಯಿನ ಕೂರಿಸಿರ್ತಾರೆ ಅಂತ. ಸೊ ಆ ಐಡಲ್ ಬಂದು ಈ ದೇವಸ್ಥಾನದಿಂದನೇ ತೊಗೊಂಡೋಗೋದು. ನೋಡ್ಬೋದು ನೀವು ವಿಡಿಯೋಲಿ ಆ ಪ್ರೊಸೆಷನ್ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ದೇವ್ರನ್ನ ಭಕ್ತಿಯಿಂದ ಪ್ರೀತಿಯಿಂದ ಕರ್ಕೊಂಡೋಗಿ ಅವ್ರ ಏರಿಯಾದಲ್ಲಿ 3 ದಿನ ಕೂರಿಸಿ ಪ್ರೋಗ್ರಾಮ್ಸ್ಗಳು ಮಾಡಿ ಅಲ್ಲಿನ ಜನಕ್ಕೆ ಅವ್ರ ದರ್ಶನ ಸಿಗೋ ಥರ ಮಾಡಿಕೊಟ್ಟು ಪುನಃ ಕರ್ಕೊಂಬಂದು ಇಲ್ಲಿ ಬಿಟ್ಟು ಹೋಗ್ತಾರೆ. ಇದು ಒಂದು ಮೇಜರ್ ಸ್ಪೆಷಲ್ ಥಿಂಗು. ಅದಾದಮೇಲೆ ಏನಂದರೆ, ಸಾಮಾನ್ಯ ಬೆಂಗಳೂರಿಗೆ ಬರೋರಿಗೆ ಇದೊಂದು ಟೂರಿಸ್ಟ್ ಸ್ಪಾಟ್ ಕೂಡ ಆಗಿದೆ. ಯಾಕಂದರೆ ಅಲ್ಲಿ ಅಷ್ಟು ಶಕ್ತಿ ಇರೋದ್ರಿಂದ ಜನ ಬೆಂಗಳೂರಿಗೆ ಬರೋರು ಸಾಮಾನ್ಯ ಇಲ್ಲಿ ಬಂದು ವಿಸಿಟ್ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ದೇವಸ್ಥಾನದ ಒಳಗಡೆ ಇರೋ ಪ್ಲೇಸ್ ಇದು. ಸೊ ಇದು ನೋಡ್ತಿರ್ಬೋದು, ಆ ಮೆರವಣಿಗೆ ಎಷ್ಟೊಂದು ಐಡಲ್ಸ್ಗಳು ಇಲ್ಲಿದೆ. ಸೊ ಖಂಡಿತ ಇಲ್ಲೊಂದು ಶಕ್ತಿ ಇದೆ. ಮಾರ್ನಿಂಗ್ 7 ನೈಟ್ 10 o'clockವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಸಂಡೇಸು ಕೂಡ ಓಪನ್ ಇರುತ್ತೆ. ಸಂಡೇಸ್ ಅದು ಇನ್ನೂ ಸ್ಪೆಷಲ್, ತುಂಬ ಪೂಜೆಗಳು ನಡೆಯುತ್ತೆ. ಸೊ ಖಂಡಿತ ಬೆಂಗಳೂರಿಗೆ ಬರೋರು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಟು ಟಾಕ್ ಅಬೌಟ್ ದಿಸ್ ಟೆಂಪಲ್.